party started, guys. Come check the shots. ಅಲ್ಲಿ ನೋಡು. After first shot, Yeah. one break. This view. They did it. What happens at the bachelorette stays at the bachelorette. ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನಾವು ನನ್ನ ಫ್ರೆಂಡ್ ಬ್ಯಾಚುಲರೇಟ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವೀಕ್ ಶೇರ್ ಮಾಡಿದೆ ನಾನು. ಇಲ್ಲಿ ವ್ಯಾನ್ಕೂವರ್ಲಿದ್ದೀನಿ 1 ವೀಕ್. ನನ್ನ ಫ್ರೆಂಡ್ ಮದುವೆಗೆ ಇಲ್ಲಿ ಇವತ್ತು ನಾವು ಬ್ಯಾಚುಲರೇಟ್ಗೆ ಹೋಗ್ತಿದ್ದೀವಿ. ವ್ಯಾನ್ಕೂವರಿಂದ ವಿಸ್ಲರ್ ಲಾಂಗ್ ಡ್ರೈವ್, ಆಲ್ಮೋಸ್ಟ್ 2.5 hours ಇದೆ. ನಮ್ಮ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಾವು ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಅಂತ. ಆದರೆ ತುಂಬ ಗೇಮ್ಸ್ ಇದೆ ಆಡೋಕ್ಕೆ. ನಾವು ಮಾನ್ಯದ ಬ್ಯಾಚುಲರೇಟ್ಗೆ ಅಲ್ಲಿ ವಿಸ್ಲರಲ್ಲಿ ಒಂದು Airbnb ಬುಕ್ ಮಾಡಿದ್ದೀವಿ. ಒಂದು ಪೆಂಟ್ ಹೌಸ್ ಸ್ವೀಟ್ ಥರ ಇದೆ. ಸೊ ಅಲ್ಲಿ ಹೋಗುವಾಗ ನಿಮಗೆಲ್ಲ ತೋರಿಸ್ತೀನಿ ಅದನ್ನು. ವಿ ಆರ್ ವೆರಿ ಎಕ್ಸೈಟೆಡ್, ಯಾಕಂದರೆ ಅಲ್ಲೂ ಗೇಮ್ಸ್ ಆಡೋಕ್ಕಿದೆ ಮತ್ತು ಆಚೆ ಡಾನ್ಸ್ ಮಾಡೋಕ್ಕೆ ಹೋಗಿದೆ. ಆಬ್ವಿಯಸ್ಲಿ ಬ್ಯಾಚುಲರೇಟ್ ಅಂದರೆ ಕುಡಿಯೋಕ್ಕೂ ಇದೆ. ಸೊ ಪ್ರಾಬ್ಲಿ ತುಂಬ ಶಾರ್ಟ್ಸ್ ಮಾಡ್ತೀವಿ. ನಾವೆಲ್ಲರೂ ಟಕೀಲಾ ಮಾಡೋಣ ಅಂತ ಇದ್ದೀವಿ, ಯಾಕಂದರೆ ಟಕೀಲಲ್ಲಿ ಹ್ಯಾಂಗ್ ಓವರ್ ಇಲ್ಲ ಅಂತ, ಅದಕ್ಕೆ. ಸೊ ವೆಲ್ಕಮ್ ಟು ಮೈ ಬೆಸ್ಟ್ ಫ್ರೆಂಡ್ಸ್ ಬ್ಯಾಚುಲರೇಟ್ ಪಾರ್ಟಿ. ನಾವು ವ್ಯಾನ್ಕೂವರಿಂದ ವಿಸ್ಲರ್ ಹೋಗುವಾಗ ಯೂಶಲಿ ಒಂದು ಸೀ ಟು ಸ್ಕೈ ಹೈವೇ ಅಂತ ಬರುತ್ತೆ. ಈ ಸೀ ಟು ಸ್ಕೈ ಹೈವೇ ಆಲ್ಮೋಸ್ಟ್ 120 kilometers ಲಾಂಗ್ ಇದೆ. ಮತ್ತು ಈ ಥರನೇ ವ್ಯೂಸ್, ಬರೀ ಮೌಂಟೇನ್ ವ್ಯೂಸ್, ಪೆಸಿಫಿಕ್ ಓಷನ್ ವ್ಯೂಸ್ ಕಾಣಿಸುತ್ತೆ. ಫುಲ್ ಕೋಸ್ಟಲ್ ರೂಟ್ ಇದು ಹೋಗೋಕ್ಕೆ ಫ್ರಮ್ ವ್ಯಾನ್ಕೂವರ್ ಟು ವಿಸ್ಲರ್. ವ್ಯೂಸ್ ಮಾತ್ರ ಸಖತ್ತಾಗಿದೆ. ಅದಕ್ಕೆ ಇದನ್ನು ಸೀ ಟು ಸ್ಕೈ ಹೈವೇ ಅಂತಾರೆ. ಯಾಕಂದರೆ ಈ ಹೈವೇಲಿ ಹೋಗುವಾಗ ಆಲ್ಮೋಸ್ಟ್ ಸೀ ಮತ್ತು ಸ್ಕೈ ಮರ್ಜ್ ಆಗೋ ಥರ ಕಾಣಿಸುತ್ತೆ, ವಿಚ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್. ಅದಕ್ಕೆ ಆ ಥರ ಹೆಸರು ಕೊಟ್ಟಿದ್ದಾರೆ. ಈ ಹೈವೇಲಿ ಹೋಗುವಾಗ ಮಧ್ಯದಲ್ಲಿ ತುಂಬ ಸ್ಟಾಪ್ಸ್ ತೊಗೊಳ್ಬೋದು ಡಿಫ್ರೆಂಟ್ ಜಾಗದಲ್ಲಿ. ಸ್ಕ್ವಾಮಿಶ್ ಅಂತ ಒಂದು ಸಿಟಿ ಇದೆ, ಅದು ತುಂಬ ಬ್ಯೂಟಿಫುಲ್ ವ್ಯೂಸಲ್ಲಿ. ಮತ್ತು ಲೈನ್ಸ್ ಬೇ ಅಂತ ಒಂದು ಸೀನಿಕ್ ವ್ಯೂ ಬರುತ್ತೆ. ಹಾಗೆಯೇ ತುಂಬ ವ್ಯೂ ಪಾಯಿಂಟ್ಸ್ ಇದೆ. ಇಲ್ಲಿ ತೋರಿಸಿರೋ ಬೆಟ್ಟ, ಜನ ಇದನ್ನು ಹತ್ತಾರೆ, ಮೌಂಟೇನ್ ಕ್ಲೈಂಬಿಂಗ್ ಎಲ್ಲ ಮಾಡ್ತಾರೆ ಅದಲ್ಲಿ. ನಂಗಂತೂ ತುಂಬ ಆಶ್ಚರ್ಯ ಈ ಬೆಟ್ಟನ ಹೆಂಗೆ ಹತ್ತಾರೆ ಅಂತ. ಕುತೂಹಲ ಕೂಡ ಇದೆ. ಐ ಆಮ್ ಶೋರ್ ಇದನ್ನು ಹತ್ತಕ್ಕೆ ತುಂಬ ಸ್ಟ್ಯಾಮಿನಾ ಮತ್ತು ಆ್ಯಕ್ಟಿವ್ ಇರಬೇಕು. ನಾವು Airbnb ರೀಚ್ ಆಗಿದ್ದೀವಿ. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ನೋಡೋಕ್ಕೆ. ಇವಾಗ ಅನ್ಪ್ಯಾಕ್ ಎಲ್ಲ ಮಾಡ್ತಿದ್ದೀವಿ. ಈ ಪೆಂಟ್ ಹೌಸ್ Airbnb ಹೇಗಿದೆ ಅಂತ ತೋರಿಸೋಣ. ಜಾಸ್ತಿ ಒಳಗಡೆ ಹೋಗೋಕ್ಕಾಗಲ್ಲ, ಸೊ ಎಷ್ಟಾಗುತ್ತೆ ಅಷ್ಟು ನೋಡೋಣ. ಆಚೆ ನಾನು ತೋರಿಸ್ತೀನಿ ಸ್ವಲ್ಪ. ಇದು ಕಿಚನ್ನು, ಅಲ್ಲಿ ಒಂದು ಬೆಡ್ರೂಮ್ ಇದೆ, ಮತ್ತು ಇದು ಲಿವಿಂಗ್ ರೂಮ್, ಆ್ಯಂಡ್ ಅಲ್ಲಿ ಇನ್ನೊಂದು ರೂಮ್ ಇದೆ. ಇಲ್ಲಿ ಪ್ರಿಪೇರಿಂಗ್ ಫಾರ್ ಶಾರ್ಟ್ಸ್. ಟಕೀಲಾ ಏನು ಬೇಕು? ಎಲ್ಲಿದೆ? ಇಲ್ಲಿದೆಯಾ? One should be enough, no? We have our party hats on. Congrats, Monya. Your headset changed, man. Why is it Monya? Monyo. That's all we could manage. That's what we could manage. In the short amount of time. Party started, guys. Come check the shots. With the veil, yeah. That's her. The bride. Oh yeah, do the intro. Oh, yes. Cheers. Let's dip with you very good, man. Yeah, see now we're talking. Yeah, exactly. Now It's so cute. After first shot, yeah. one break. After that, You made me put 2 there, dummy. freaking have a shot. Thank you for the allowance, mommy. We got the hot girls. Is the bus coming? I feel like everyone on this because it's bride. We have a free shuttle today, which is Bride ge idu beda. yes. Yeah, she got us free shuttle buses to our party location. Somehow it became free because we tried to give change, it didn't work now. They said don't put anything right now. 2 hours later.
ಡಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲೇ ಹತ್ತಿರ ಇರೋ ಪಿಜ್ಜಾ ಪ್ಲೇಸಿಗೆ ಬಂದ್ವಿ. ಯಾಕಂದರೆ ತುಂಬ ಹೊಟ್ಟೆ ಹಸ್ತಾ ಇತ್ತು. ಡಾನ್ಸ್ ಮಾಡ್ತಾ ಇರೋದು ಯಾವುದು ವಿಡಿಯೋಸ್ ಇಲ್ಲ, ಯಾಕಂದರೆ ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ. ಯಾರು ಕ್ಯಾಮ್ರಾ ತೆಗೆದು ರೆಕಾರ್ಡ್ ಮಾಡಿದ್ರು ನಿಮಗೆ ತೋರ್ಸೋಕ್ಕಾಗಲ್ಲ. ಈಗ ವಾಪಸ್ ಹೋಗಿ ನಿದ್ದೆ ಮಾಡೋಣ. ಶುಭೋದಯ. ಬೆಳಿಗ್ಗೆ ಆಯಿತು. ಬ್ಯಾಚುಲರ್ ನೆಕ್ಸ್ಟ್ ಡೇ. ನಮಗೆ ಏನು ಹ್ಯಾಂಗ್ ಓವರ್ ಇರಲಿಲ್ಲ, ಯಾಕಂದರೆ ನಾವು ಟಕ್ಕೀಲ ಕುಡಿದ್ವಿ. ಥ್ಯಾಂಕ್ ಗಾಡ್ ನಾವು ಟಕ್ಕೀಲ ಕುಡಿದ್ವಿ, ಯಾಕಂದರೆ ಏನಾದರೂ ಇನ್ನೊಂದು ಕುಡಿದಿದ್ರೆ ಡೆಫಿನೆಟ್ಲಿ ಹ್ಯಾಂಗ್ ಓವರ್ ಇರ್ತಾಯಿತ್ತು. ರೆಸ್ಪಾನ್ಸಿಬಲ್ ಆಗಿ ನಾವು ಪಾರ್ಟಿ ಮಾಡಿದ್ವಿ ಬ್ಯಾಚುಲರೇಟ್ಗೆ. ಇವತ್ತಿನ ಪ್ಲ್ಯಾನ್ ಏನಂದರೆ, ಇಲ್ಲಿ ನಾವು ವಿಸ್ಲರಲ್ಲೇ ಒಂದು ಜಾಗ ಟೇಬಲ್ 19 ಅಂತಿದೆ, ಅಲ್ಲಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದ ವಾಪಸ್ ವ್ಯಾನ್ಕೂರ್ಗೆ ಹೋಗಬೇಕು. ಆದರೆ ವ್ಯಾನ್ಕೂರ್ಗೆ ಹೋಗುವಾಗ ಸೀ ಟು ಸ್ಕೈ ಹೈವೇ ಸಿಗುತ್ತೆ. ಲಾಸ್ಟ್ ಟೈಮ್ ನಾವು ಬರ್ತಾ ಇರುವಾಗ ಯಾವ ಜಾಗ ನೋಡೋಕ್ಕಾಗಿಲ್ಲ, ಯಾಕಂದರೆ ನಾವು ಏನು ಬ್ಯಾಚುಲರ್ಗೆ ಬರಬೇಕಿತ್ತು. ಆದರೆ ಇವಾಗ ಹೋಗುವಾಗ ಒಳ್ಳೆ ಜಾಗನ ನೋಡ್ಕೊಂಡು ಹೋಗೋಣ. ಅಲ್ಲಿ ನೋಡಿ, look at the view there. I think that's where we are. Oh wow, that's really good. Hi, look at that. I have like. Oh yeah, thank you. Look at this view. Oh my god, so good. This is crazy good. Hi. What views? Oh, what views? ಈ ಜಾಗ ಟೇಬಲ್ 19ಅಲ್ಲಿ ಬ್ರಂಚ್ ಎಲ್ಲ ಮಾಡ್ಬೋದು. ಐ ಥಿಂಕ್ ಎಲ್ಲ ಆಪ್ಷನ್ಸು ಇದೆ, ಆದರೆ ನಾವು ಬಂದಿರೋದು ಬ್ರಂಚ್ಗೆ. ಇಲ್ಲಿ ಈ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಈ ವ್ಯೂನ ನೋಡಿಕೊಂಡು ತಿನ್ಕೊಂಡು ನಿಮಗೆ ಗಾಲ್ಫ್ ಆಡಬೇಕಾದ್ರೆ ಅದನ್ನು ಆಡ್ಬೋದು. ಇಲ್ಲಿ ಗಾಲ್ಫ್ ಕೋರ್ಸು ಇದೆ. ನ್ಯೂ ಫ್ರೆಂಡ್ಸ್. ಕ್ಯಾಪುಚಿನೋ, ಫ್ರೆಂಡ್ಸ್, My stomach is not feeling the bride, and the view. Cheers to coffee. Cheers. Oh, I forgot to ask her about water. Cheers, cheers, cheers. Does anyone need the cream? ಈ ಥರ ವ್ಯೂ ಇದ್ದರೆ ಎಲ್ಲಾದರೂ ಊಟ ಮಾಡ್ಬೋದು ಅಲ್ವಾ? ಚೆನ್ನಾಗಿದೆ ನೋಡಿ ನೋಡೋಕೆ. ಇಲ್ಲಿ ಟ್ರಾವೆಲ್ ಮಾಡುವಾಗ ನಾವು ನಮ್ಮ ಕಣ್ಣಲ್ಲಿ ಏನು ನೋಡ್ತೀವಲ್ವಾ, ಅದನ್ನು ವಿಡಿಯೋ ಡೆಫಿನೆಟ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಇಲ್ಲಿ ಆ ಸ್ನೋ ಕ್ಯಾಪ್ ಮೌಂಟೇನ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ, ಹತ್ತಿರದಲ್ಲಿ ಕಾಣಿಸುತ್ತೆ. ಅಲ್ಲಿ ಬ್ಯಾಚುಲರ್ ನೈಟ್ ಮಾತ್ರ ಸಖತ್ತಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಆದರೆ ವಿಡಿಯೋ ಫುಟೇಜ್ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅದೆಲ್ಲ ಸ್ವಲ್ಪ ಪ್ರೈವೇಟ್. ಫ್ರೆಂಡ್ಸ್ ಅದು ಹೇಳ್ತಾರಲ್ಲ ವೇಗಸ್ ಬಗ್ಗೆ, ವಾಟ್ ಹ್ಯಾಪನ್ಸ್ ಇನ್ ವೇಗಸ್, ಆ ಥರನೇ ವಾಟ್ ಹ್ಯಾಪನ್ಸ್ ಇನ್ ಬ್ಯಾಚುಲರ್ ಸ್ಟೇಸ್ ಅಟ್ ದ ಬ್ಯಾಚುಲರೇಟ್. The gang. Oh, that looks good. Yum. Water? Yeah, for sure. Thank you. Color different is ಅದು ಸ್ವಲ್ಪ. Yummy. Why is it like a white butter? It's whipped like. Oh, whipped ಮಾಡಿ. Oh, nice. Oh, that looks so good. So expensive. Like it's Whistler. Food's here. And the Canadian breakfast is also something hanging out. Look at it. I'll be right back to your toast. Thank you very much. And yum. ಇಲ್ಲಿ ನೋಡಿ, ಯಾರೋ ಸೀ ಪ್ಲೇನಲ್ಲಿ ಗಾಲ್ಫ್ ಆಡಕ್ಕೆ ಬರ್ತಿದ್ದಾರೆ. ವಾಹ್. ಎನಿವೆ, ಈಗ ವಾಪಸ್ ನಾವು ಆನ್ ರೂಟ್ ವ್ಯಾನ್ಕೂವರ್ಗೆ. ಆ ಬೆಟ್ಟದ ವ್ಯೂ ನೋಡ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಇಲ್ಲಿ ಈ ಜಾಗಕ್ಕೆ ಆ್ಯಕ್ಚುಲಿ ಟ್ಯಾಂಟಲಸ್ ಲುಕ್ಔಟ್ ಅಂತ ಕರೀತಾರೆ. ಈ ಟ್ಯಾಂಟಲಸ್ ಲುಕ್ಔಟಿಂದ ಈ ಮೌಂಟೇನ್ಸ್ ವ್ಯೂ ನೋಡ್ತೀವಲ್ವ, ಇದು 1050 feet ಹೈಯಿಂದ ನೋಡ್ತಿದ್ದೀವಿ ನಾವು. ಒನ್ ಆಫ್ ದ ಪ್ಲೇಸ್ ಬೈ ಯು ಗೆಟ್ ಅ ವ್ಯೂ ಆಫ್ ದ ಮೌಂಟೇನ್ಸ್ ವಿತ್ ದ 1050 feet ಹೈ ವ್ಯೂ. ಎವ್ರಿವೇರ್ ಯು ಗೋ ಇನ್ ವಿಸ್ಲರ್, ಮೌಂಟೇನ್ಸ್ ಮೇಲೆ ಮೌಂಟೇನ್ಸ್ ಮೇಲೆ ಮೌಂಟೇನ್ಸ್. ಇಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಒಂದು ಜಾಗ ನೋಡಿದ್ವಿ, ಅದರ ಹೆಸರು ಬ್ರಿಟಾನಿಯಾ ಮೈನ್ ಮ್ಯೂಸಿಯಂ ಅಂತ. ಇಲ್ಲಿ ಕಾಣಿಸ್ತದಲ್ವಾ ಇದೇ ಬಿಲ್ಡಿಂಗು. ಈ ಬಿಲ್ಡಿಂಗಲ್ಲೇ ಸ್ಕೂಬಿ ಡೂದು ಮಾನ್ಸ್ಟರ್ಸ್ ಅನ್ಲೀಶ್ ಅಂತ ಒಂದು ಮೂವಿ ಬಂದಿತ್ತು 2004ಅಲ್ಲಿ. ಅದನ್ನು ಇಲ್ಲೇ ಶೂಟ್ ಮಾಡಿದ್ದಾರೆ. ಇಲ್ಲಿರೋ ಮೈನ್ 70 year ಹಿಸ್ಟ್ರಿ ಇದೆ. ಇದು ಮೊದಲು ಒಂದು ಕಾಪರ್ ಮೈನ್ ಆಗಿತ್ತಂತೆ, ಇವಾಗ ಇದು ಮೈನ್ ಮ್ಯೂಸಿಯಂ ಆಗಿದೆ. ಸೊ ಹಿಸ್ಟ್ರಿ ತಿಳ್ಕೊಬೇಕಾದ್ರೆ ಇಲ್ಲಿ ಹೋಗ್ಬೋದು.
So much blue water everywhere. Oh, this. It's almost like they're playing. I don't know. They have their own inflatable. Oh my god. This looks so good. Come, we'll keep walking. So nice. I think ella camping. Ellaru. Dina. All the blue water here. Don't do it. Don't do it. What did you? We're so used to it. It's a very millennial thing. We feel like the only thing we know to do as millennials is the we. Big we. Oh wow. Look at that. Oh my god. Yeah. Oh wow. Is this like is there a boats ga? Is it for boats? What is it for? I think it's closed down there, Okay. but now for us. It's like a viewpoint for everyone. Yeah. So nice. Imagine living in such a place where you have so much water, like blue turquoise. This is like turquoise blue water ತರ ಇದಲ್ಲ. ನಾವಿರೋ ಜಾಗ ಹೆಸರು ಪೋರ್ತೋಕೋ ಅಂತ. ಇದು ಆ್ಯಕ್ಚುಲಿ ಮೊದಲು 1900s ಮೈನಿಂಗ್ ಪೋರ್ಟ್ ಆಗಿತ್ತಂತೆ. ಇದಕ್ಕಿಂತ ಮುಂಚೆ ನಿಮಗೆ ಬ್ರಿಟಾನಿಯಾ ಮೈನ್ ಮ್ಯೂಸಿಯಂ ತೋರಿಸ್ತಲ್ಲ, ಅಲ್ಲಿ ಮೈನಿಂಗ್ ನಡೀತಿತ್ತು ಅಂತ. ಸೊ ಅದೆಲ್ಲ ಜಾಗ ಇಲ್ಲಿ ಹತ್ತಿರದಲ್ಲಿತ್ತು. ಸೊ ಇದನ್ನು ಶಿಪ್ಪಿಂಗ್ ಪೋರ್ಟ್ ಥರ ಯೂಸ್ ಮಾಡ್ತಾಯಿದ್ರು ಮೊದಲು, ಕಾಪರ್ನ ಶಿಪ್ ಮಾಡೋಕ್ಕೆ. ಸೀಸನ್ ನೋಡ್ಕೊಂಬಂದರೆ ಇಲ್ಲಿ ಆರ್ಕಾಸ್ ನೋಡ್ಬೋದಂತೆ, ಹಂಪ್ ಬ್ಯಾಕ್ ವೇಲ್ಸ್ ಇರುತ್ತೆ, ಸೀಲ್ಸ್, ಸೀ ಲಯನ್ಸ್ ಇದೆಲ್ಲ ನೋಡೋಕೆ ಸಿಗುತ್ತೆ. 1900s ಮೈನಿಂಗ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿರುವಾಗ ಇದನ್ನು ಶಿಪ್ಪಿಂಗ್ ಪೋರ್ಟ್ ಥರ ಯೂಸ್ ಮಾಡ್ತಾಯಿದ್ರು. ಅದರಿಂದ ತುಂಬಾ ಡಿಸ್ಟ್ರಾಯ್ ಆಯಿತು ಎನ್ವೈರ್ಮೆಂಟ್, ಓಷನ್, ಅಲ್ಲಿರೋ ಮರೀನ್ ಲೈಫ್ ಎಲ್ಲ ಇಂಪ್ಯಾಕ್ಟ್ ಆಗಿತ್ತು. ಎನ್ವೈರ್ಮೆಂಟ್ನ ಸೇವ್ ಮಾಡೋಕ್ಕೆ ರೆಸ್ಟೋರೇಷನ್ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಮಾಡಿ ಇದೆಲ್ಲ ಆ್ಯಕ್ಟಿವಿಟಿ ಸ್ಟಾಪ್ ಆಯಿತು. ಇದೆಲ್ಲ ಎಫರ್ಟೇ ನಾವೀಗ ನೋಡ್ತಾ ಇರೋ ಬ್ಯೂಟಿಫುಲ್ ಸಿನಿಕ್ ವ್ಯೂ. ಇಲ್ಲಿ ಒಂದು ಮೆಮರಿ ಪಿಲ್ಲರ್ ಥರ ಎಲ್ಲರೂ ಸ್ಟಿಕ್ಕರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಬಂದರೆ ವಿಸಿಟ್ ಮಾಡಿದರೆ ಹಾಕೋಗೋದು. ಇಲ್ಲಿ ನೋಡಿ ಯಾರೋ ಅಲ್ಲಿ ಹೋಗ್ತಿದ್ದಾರೆ, ಡೈವ್ ಮಾಡ್ತಾರೆ ಅಲ್ಲಿಂದ ಅಂತ ಗೊತ್ತಿಲ್ಲ, ನೋಡೋಣ. Oh, it was not there till here before? Oh wow, okay. Yeah, there are people paddling. People paddling in the lake. Wrecks and reefs of Portoco. They have the tire reef, the block reef. So many kinds of reef. They did it! ಇವಾಗ ತಾನೇ ತೋರಿಸಲ್ಲ ಅಲ್ಲಿ ಅವ್ರು ಜಂಪ್ ಮಾಡ್ತಾರೋ ಇಲ್ಲೋ ಅಂತ. ಅವ್ರು ಆ್ಯಕ್ಚುಲಿ ಜಂಪ್ ಮಾಡಿದ್ದಾರೆ. ಅವರು ಅವಾಗ ತೋರಿಸಿರೋ ಜಾಗದಿಂದನೇ ಮಾಡಿದ್ದಾರೆ, ಆದರೆ ಹೆಂಗೆ ಮಾಡಿದಾರೋ ನನಗೂ ಗೊತ್ತಿಲ್ಲ. ಇವಾಗ ನೋಡಿ ಅಲ್ಲಿಂದ ಸ್ವಿಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾಣಿಸ್ತಾ ನಿಮಗೆ? ಹತ್ತಿರದಿಂದ ತೋರಿಸ್ತೀನಿ ರೀ, ನೋಡಿ. ಐ ಥಿಂಕ್ Oh my god! What was that? That was like some fresh. ತಲೆ ಮೇಲೆ ಆರಿಸಿಲ್ಲಲ್ಲ ಅದು. ಅದೇ. Oh my god, that's crazy. See, they actually came and swam here now. Came all the way here from there. Can't believe they died from there. They dived. Adnodu, see, it's finding something. Ooh, it got a fish. And I think that guy is probably looking for the same thing. Yeah. ಇಲ್ಲಿಗೆ ಮುಗೀತು ನಮ್ಮದು ಇವತ್ತಿನ ನ್ಯಾಷನಲ್ ಜಿಯೋಗ್ರಫಿಕ್ ಎಪಿಸೋಡ್. ತಿರ್ಗಾ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ವೆಡ್ಡಿಂಗ್ ವೀಕ್ ವ್ಲಾಗ್ ಇನ್ನು ನಡೀತಾ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಡಾನ್ಸ್ ರಿಹರ್ಸಲ್ ಇದೆ ಮದುವೆಗೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಸ್ ಆನ್ ಮಾಡಿ. ಮತ್ತೆ ಸಿಗೋಣ. ಬಾಯ್.